ಯಾಕೆ ನಿಮ್ಮ ಡ್ರೈವರ್ ಅದನ್ನಲ್ಲ ಮತ್ತೆ ನೀ ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀವಿ ಏನೋ ಅನ್ನಂಗಿಲ್ಲ ಅವ್ರು ನನ್ನ ಮನೆ ಬಿಟ್ಟು ಹೊರ ಆಗಲೇ ನನ್ನ ಸ್ವಂತ ಚಂದಿನಿ ಒಂದ್ ಮಾತು ಹೇಳ್ತೀನಿ ಕೇಳು ನನಗೆ ದುಡಿಬೇಕು ಗಳಿಸ್ಬೇಕಂಬ ನನ್ಗಿಲ್ಲ ಒಂದಿವ್ಸ ಒಟ್ಟಿಗೆ ಒಂದಿವ್ಸ ಬಟ್ಟಿಗೆ ಇದ್ರೆ ಸಾಕು ಈ ಭೂಮಿ ಮೇಲೆ ಬದುಕುದೇ ನಿನ್ನ ಸಲುವಾಗಿ ಚಂದಿನಿ ಅಲ್ಲ ಗೋಪಿ ಮಾಮ ಅಲ್ಲ ನೀ ಇಷ್ಟೊಂದು ಇಷ್ಟವಂತದೇನು ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಹೋಗ್ಲಿ ಬಿಡು ಆದ್ರೂ ಏನಿದ್ರು ನೀನೇ ನನ್ನ ಗಂಡ ಅಂದಂಗೆ ಅನ್ಸಾಕತೈತಿ ನಿನ್ನಂತ ಗಂಡನ ಪಡಿಬೇಕಾದ್ರೆ ನಾನ ಪುಣ್ಯ ಮಾಡೀನಿ ಬಿಡು ಅಯ್ಯಯ್ಯೋ ಇನ್ನ ನನ್ನ ಲಗ್ನನ ಆಗ್ಲಲ್ಲ ಚಂದಿನಿ ಅದಕ್ಕೆ ನಮ್ಮ ಅಪ್ಪ ವಿಧಿಯಾಗಿ ಗಂಡು ಬಿದ್ದಾನಲ್ಲ ಸಿಟ್ಟಿಗೆ ನಿಮ್ಮ ಅಪ್ಪನ ಕೊಂದು ಬಿಡ್ರಿ ಇಡೀ ಲೋಕನ ಸತ್ತ ಹೋಗಿರ್ತಿ ಆದ್ರೆ ನಮ್ಮ ಅಪ್ಪ ಮಾತ್ರ ಸಾಯಂಗಿಲ್ಲ ನನ್ನ ಹತ್ರ ಒಂದು ಪ್ಲಾನ್ ಐತಿ ಚಂದಿನಿ ಏನಂತ ನನ್ನ ಹತ್ರ 2 ವಿಷಯಗಳಿಗೆ ಇದಾವ ನಿಮ್ಮ ಅಪ್ಪ ಊಟದಾಗ ಕೊಡು ನನ್ನ ಮಗ ಹೋಗ್ತಾನ ಗುಳಿಗೆ ಅದನ್ನ ಅಪ್ಪ ನಾ ಹಾಕ್ಬೇಕಾ ಹೆದರಿಕೆ ಬರ್ತೈತಿ ನಾವಿಬ್ಬರು ಒಂದೇ ಬೇಕಂದ್ರೆ ನೀ ಕೆಲಸ ನೀನು ಮಾಡ್ಲೇಬೇಕು ಚಂದಿನಿ ವಿಚಾರ ಮಾಡು ನಾನು ಬೇಕಾ ನಿಮ್ಮ ಅಪ್ಪ ಬೇಕಾ ತಗೋಡ್ಗಿ ಬೇರೆ ಮಾಡು ಹಾಗೆ ಬಿಡು ತಪ್ಸಿಲ್ ತಿಂಗಳಿಗೆ ಯಾವಾಗ ಸಾಯ್ಬೇಕಪ್ಪ ಮತ್ತಿಟ್ಟು ಗಂಟ್ಲ ಶುದ್ಧ ಆಗಿ ನೀರು ನಿಂದಿರ್ತಾನ ಇರ್ಲಿ ಬಿಡ ಎರಡು ಹಾಕ್ತೀನಿ ಒಂದು ಸತ್ಯಾನ ಸಾಕು ಹೋಗ್ಲಿ ನೀನು ಹೊಟ್ಟೆನ ಒಂದು ಹೋಗಿ ಒಂದು ಕೋಗಿಲ ಕಂಡದಿಂದ ದೇವಾ ಜಗಜ್ಯೋತಿ ಬಸವೇಶ್ವರ ಕೇಳಲಾರೆಯ ತಂದೆ ಈ ಬಡವನ ನೊಡಲಿನ ಮನೆಯೆತ್ತರ ಬೆಳೆದು ನಿಂತಿರುವ ಸಹೋದರಿಯನ್ನು ಮದುವೆ ಮಾಡಲಾಗದ ಕೈ ಕಟ್ಟಿಕೊಂಡು ಮೂಕನಾಗಿ ಕುಳಿತಿರುವ ಈ ಬಂಡ ಸಮಾಜದಲ್ಲಿ ನನ್ನ ತಂಗಿಗೆ ಕರೆಮಣೆ ಸರ ಕಟ್ಟುವವರನ್ನು ಸಿಗಲಾರೇನೆ ಈ ಕಂದನ ಬಂಧುವೆ ನಿನ್ನಲ್ಲಿ ನಾನು ಸ್ಥಿರವಾಗಿ ಬೇಡಿಕೊಳ್ಳುವುದು ಒಂದೇ ನನ್ನ ತಂಗಿ ತಾಳಿ ನನ್ನ ತಂಗಿ ತಾಳಿಗಾಗಿ ಈ ಭಕ್ತದ ರಕ್ತ ವ್ಯರ್ಥವಾದರೂ ಚಿಂತೆ ಇಲ್ಲ ಒಟ್ಟಿಯಲ್ಲಿ ನನ್ನ ತಂಗಿ ಮುತ್ತೈದು ಆಗಬೇಕು ತಂಗಿ ಜ್ಯೋತಿ ತಂಗಿ ನಾನು ನೀರು ತುಂಬಿಕೊಂಡು ಬರುತ್ತೀನಿ ಮನೆಯ ಕಡೆ ಜೋಪಾನ ಮಾಡು ಬಸವೇಶ ಹಗಲು ಹೇಳು ನಿನ್ನ ಧ್ಯಾನವನ್ನ ಮಾಡ್ತಾ ಇರೋ ಈ ನಿನ್ನ ಮಗಳ ಕೂಗು ನಿನಗೆ ಕೇಳ್ತಾ ಇಲ್ಲ ತಂದೆ ಕೇಳಿದರು ಕೇಳದ ಹಾಗೆ ಕಲ್ಲಾಗಿ ಕುಳಿತಿರುವೆಯಾ ಈ ನಿನ್ನ ಮಗಳ ಆಸೆ ಒಂದೇಪ್ಪ ಜೀವನದ ಕೊನೆವರೆಗೂ ಆಸೆ ನಿನ್ನ ಆಸೆ ತೀರುವುದು ಆ ದೇವರಿಂದಲೇ ಜ್ಯೋತಿ ನಿನ್ನಿಂದ ಕಾಮುಕ ದೇವರಿಗೆ ಹಚ್ಚಿದ ದೀಪಕ್ಕೆ ಸಿಗರೇಟ್ ಹಚ್ತಾ ಇದೆಯಲ್ಲ ಆ ದೇವರನ್ನು ನನ್ನ ಮೆಚ್ಚೋದಿಲ್ಲವೋ ದೇವರು ಹಿಂದೆ ದೇವರು ದೇವರು ಅಂತ ಯಾತಕ್ಕೆ ಸಾಯಿವೆ ಆ ದೇವರು ಧ್ಯಾನ ಮರೆತು ಅಲ್ಲಿಂದ ಇಲ್ಲಿವರೆಗೂ ನಿನಗೋಸ್ಕರ ಬಂದಿರುವ ಈ ಮನ್ಮಥನಿಗೆ ಸುಖ ಕೊಡು ಒಬ್ಬ ಅಮಾಯಕ ಹೆಣ್ಣಿನ ದೇಹ ಸುಖ ಬಯಸುವ ಮೂರ್ಖ ಲಜ್ಜೆಗೆಟ್ಟವನೇ
ಈ ಬಡವನ ಹೆಣ್ಣು ಅಂತ ತಿಳ್ಕೊಂಡು ನನ್ನ ಮೈ ಮೇಲೆ ಯಾಕೆ ಬೆಳೆದಿದ್ದೆ ಆದ್ರೆ ಕಾಲಲ್ಲಿರೋ ಚಪ್ಪಲಿ ನಿನ್ನ ಮುಖದ ಮೇಲೆ ಎಳೆಬೇಕಾಗಿತ್ತು ಎಚ್ಚರ. ಗೌಡ್ರೆ ನನಗೆ ತಡ್ಕೊಳಕ್ ಆಗಲ್ಲ ಗೌಡ್ರಿ, ತಡ್ಕೊಳಕ್ ಆಗಲ್ಲ. ಎಂತ ಮಾತ್ರವು ಗುರ್ಸಲ ಹಾಕಿಕೊಂಡು ಜೀವನ ಮಾಡುವ ಈ ಬಡವಿ ನಿಮ್ ಚಪ್ಪಲಿ ಬರ್ತಾನೆ ಬಿಟ್ರಿ. ಏ ಶೆಟ್ಟಿ, ನಿಮ್ಮ ಡಿಮ್ಯಾಂಡ್ ಏನು ಹೊಟ್ಟಿಸೋಳಿ ಈಗ ತವರಿ ಬನ್ನಿಕ್ಕೆ ಸುಟ್ಟು ಬಿಡ್ರಿ ಯಾಕಿನ. ಲೇ ಶೆಟ್ಟಿ, ನಾನು ಬಂದಿರುವುದು ಇವಳ ಜೀವ ಸುಡುವುದಕ್ಕಲ್ಲ ಲೇ ಶೆಟ್ಟಿ, ಇವಳ ಸೀರೆ ಸುಡುವುದಕ್ಕೆ. ಜ್ಯೋತಿ, ಒಳ್ಳೆಯ ಮಾತಿನಿಂದ ನನ್ನ ಮಗ್ಗಲ ಮನೆಗೆ ನಿನ್ನ ಸೀರೆ ಬಿಚ್ಚಿ ಬೆಚ್ಚನಾಗು. ಇಲ್ಲದಿದ್ದರೆ ನಾನು ಮನುಷ್ಯನೆಂಬುದನ್ನು ಮರೆತು ಯೋಗನಾಗಬೇಕಾಗುತ್ತದೆ. ಸಿಕ್ಕವನ ಮಕ್ಕಳು ಮಲಗಿ ಸೀರೆ ಬಿಚ್ಚೋದಕ್ಕೆ ನಾನೇನು ಸೂಳೆ ಔಷಧವಲ್ವಾ? ನಿನ್ನಂತ ಗಂಡು ಗೌಡರ ಬೆದರಿಕೆಗೆ ಹೆದರುವ ಹೆಣ್ಣು ನಾನಲ್ಲ. ಮುನಿಯಂತರ ವಿರಾಜನ ಬಾಳನ್ನೇ ಮೆಚ್ಚುನವರು ಮಾಡಿದೆ. ನೀನು ಇದೇ ರೀತಿ ಅದ ಮಾಡಿದರೆ ನಿನ್ನೊಂದನಿಗೂ ಅದೇ ಸ್ಥಿತಿ ಬರುವುದುಂಟು. ಬಿ ಕೇರ್ಫುಲ್. ನೀನೆಷ್ಟೇ ಪ್ರಯತ್ನ ಪಟ್ಟರು ಈ ಶೀಲವತಿಯ ಶೀಲ ನಿನಗೆ ದಕ್ಕುವುದಿಲ್ಲ. ಈ ನನ್ನ ಶೀಲ ಏನೇ ಇದ್ರು ಆ ನನ್ನ ಸಿಪಾಯಿಗೆ ಮೀಸಲು. ಸಿಪಾಯಿ, ಆ ಸಿಪಾಯಿ ನಿನ್ನ ಪಾಲಿಗೆ ಸತ್ತಿದ್ದನೆಂದು ತಿಳಿ. ಹಿಂಗಾದ್ರೆ ಕಾಡ್ತಾವ್ರಿ, ಚಾಲು ಮಾಡಿ ನೀವು ಹೊಟ್ಟೆ ಆಭರಣ. ನಾನು ಇಲ್ಲೇ ನಿಂತ್ಕೊಂಡು ನೋಡ್ತೀನಿ, ಯಾರು ಬಂದ್ರ ಚುಕ್ಕ ಸುಟ್ಟು ಬಿಡ್ತಾವನ್ನ ಶುರು ಹಚ್ಕೊಡ್ರಿ. ನಿಮ್ ಕೆಲಸ ನೀವಲ್ಲ, ನಾ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಕಪ್ಪ. ಯಾಕಂದ್ರೆ ತಪ್ಪ ಆ ಸಿಪಾಯಿ ಏನಾದ್ರು ಬಂದ್ರಗಿನ ಬಿಟ್ಟಾಕ್ಬಿಡ್ತಾನಪ್ಪ. ಗೌಡ್ರೆ ನಾ ಇನ್ನ ಬರ್ತೀನಿ ಅಪ್ಪ. ಹಾಗಾದ್ರೆ ನೀನು ಹೊರಗಡೆ ನಿಂತಿರು, ನಾನು ಬಂದ ಕೆಲಸವನ್ನು ಮುಗಿಸಿಕೊಂಡೇ. ಲೇಬಡಿಂದೆ ಈಗಲೇ ಈ ಸಮಾಜದಲ್ಲಿ ನಿನ್ನ ಸೀರೆ ಬಿಚ್ಚು, ನಿನ್ನ ಗಲ್ಲ ಕಚ್ಚುವೆ. ಆಗ ಬಂದು ಬಿಡಿಸಿಕೊಳ್ಳಲಿ ಈ ಹುಚ್ಚು ಸಮಾಜ. ನನ್ನ ಕಣ್ಣುಗಳನ್ನೇ ಕುಕ್ಕುತ್ತದೆ ಜ್ಯೋತಿ ಈ ನಿನ್ನ ಸೀರೆ ಒಳಗಿನ ಸೌಂದರ್ಯ. ಬಾ ಜ್ಯೋತಿ, ಗೌಡಾದ ಭೂಮಿ ಎತ್ತಿರು ಈ ನಿನ್ನ ಕೆರೆಗೆ ಮುತ್ತಿನ ಮಳೆಗೆರಿವೆ. ಎಷ್ಟು ಧೈರ್ಯ ಇದೆ ನಮ್ಮ ಮನೆಗೆ ಬಂದು ನನ್ನ ತಂಗಿಯನ್ನು ಮುಟ್ಟಲು. ದುಡ್ಡು ಶಶಾಂಕ್, ದುಡ್ಡಿನ ಧೈರ್ಯವೇ ನನ್ನನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದಿತ್ತು. ಹಣವೊಂದು ಇದ್ದರೂ ಸಾಕು, ಈ ಜಗತ್ತಿನಲ್ಲಿ ಏನು ಬೇಕಾದರೂ ಮಾಡಬಹುದು. ಅದು ನಿನ್ನ ಹುಚ್ಚ ಭ್ರಾಂತಿ. ಪಾಪದ ದೇಹವನ್ನು ಹೊತ್ತು ತಿರುಗುತ್ತಿದೆಯಲ್ಲ, ಅದೇ ನಿನ್ನ ಪಾಪದ ದೇಹ ಸುತ್ತಲೂ ತಿರುಗುತ್ತಾ ಇರುವುದು ಕರ್ಮವೆಂಬ ಪ್ರಳಯದ ಗಾಳಿ. ಆ ಗಾಳಿಗೆ ಮೋಡ ಕೈಯಿದು ಸುರಿಯುತ್ತಿದೆ ನ್ಯಾಯ ಎಂಬ ಮಳೆ. ಆ ಮಳೆ ಹಳ್ಳಿನಲ್ಲಿಯೂ ಸುರಿಯುತ್ತಿದೆ ನೀತಿ ಎಂಬ ಸುಳಿ. ಆ ಸುಳಿಗೆ ಸಿಕ್ಕ ಸಾಯಿವಿ. ಇನ್ನು ಮೇಲಾದರೂ ಇದರ ಅರ್ಥತೆ ನ್ಯಾಯ, ಧರ್ಮ, ನ್ಯಾಯ, ನೀತಿ, ಧರ್ಮದ ಇತಿಹಾಸ ಇನ್ನೂ ನಿನಗೆ ತಿಳಿದಿಲ್ಲವೇ? ಇದೇ ನ್ಯಾಯಕ್ಕಾಗಿ ಹೋರಾಡಿದ ಸುಭಾಷ್ ಚಂದ್ರ ಬೋಸ್ ಇದೇ ಕರ್ನಾಟಕ ಚಕ್ರಕ್ಕೆ ಶಿವನಪಾಲ ಸೇರಿದ. ಇದೇ ನಿನ್ನ ನೀತಿ ಬೋಧನೆ ಅಂತ ನಡೆದ ಬಸವೇಶ್ವರ.
ಕೂಡಲ ಸಂಗಮದಲ್ಲಿ ಐಕ್ಯವಾದ ಧರ್ಮ. ಈ ಧರ್ಮಕ್ಕಾಗಿ ಈ ಹಳ್ಳಿಯ ಹುಲಿಯಾಗಿದ್ದ ನಿನ್ನ ಸ್ನೇಹಿತ ರವಿರಾಜ ನಿನ್ನ ಕಣ್ಣಿಂದಲೇ ನೋಡ್ತಿರಲ್ಲ ಅವನು ಗೊಳ್ಳಾಟ. ಅವನ ಸ್ಥಿತಿ ನಿನಗೆ ಬರೋದುಂಟು. ಬಿ ಕೇರ್ಫುಲ್. ನಾಯಿಯಂತೆ ಸೂಳ ಮಗನೇ, ರವಿರಾಜನ ಬಾಳು ಹಾಳು ಮಾಡಿದಲ್ಲದೆ ನನ್ನ ಬಾಳಿಗೂ ಕಲ್ಲು ಹಾಕುತ್ತಿರಲೇ. ಗುಡಿಸಲಲ್ಲಿ ಗಂಜಿ ಕುಡಿದು ಬದುಕುವ ಈ ಬಡವರನ್ನೇ ಬೆನ್ನು ಹತ್ತುತ್ತಿರಲ್ಲ. ನಮ್ಮನ್ನು ನಮ್ಮ ಪಾಲಿಗೆ ಬದುಕುತ್ತಿ ಬಿಡಿರೋ ಪಾಪಿಗಳ. ಹೂವ ಇದ್ದಲ್ಲಿ ಹೂಳು ಹಾರಿ ಬರುವುದು ಸ್ವಾಭಾವಿಕತೆ ಸುಸಾವು. ಹಾಗೆ ನಿನ್ನ ತಂಗಿ ಕೂಡ ಸುಗಂಧ ತುಂಬಿದ ಹೂವು. ಆ ಹೂವಿನ ಒಳಪನ್ನು ಯಾರ ಬೇಕಾದರೂ ನೋಡಬಹುದು. ನೋಡಿ ಅದರ ಮೇಲೆ ಮನಸ್ಸು ಮಾಡಿ ಯಾರ ಬೇಕಾದರೂ ಅದರ ರಸ ಇರಬಹುದು. ಗೌಡ, ನಿನಗೆ ಒಂದು ಸುಗಂಧದ ತುಂಬಿದೆ ಹೂವದೆಂಬುದನ್ನು ಮರೆಯಬೇಡ. ಆದರೆ ನಿನ್ನ ತಂಗಿ ಪಟ್ಟಣದಲ್ಲಿ ಕಲಿತು ಹಳ್ಳಿಯಲ್ಲಿ ಶೋ ಮಾಡಿಕೊಂಡು ಸಂಧಿಯೆಲ್ಲ ತಿರುಗುವ ಸೋಳೆಯಲ್ಲ ನನ್ನ ತಂಗಿ. ಮನು ಎಂಬುದನ್ನು ಆತ್ಮದಲ್ಲಿ ಇಟ್ಟು ಪೂಜಿಸುವ ಪುಷ್ಪ ನನ್ನ ತಂಗಿ. ಆ ಪುಷ್ಪ ಹೆಸರೆತ್ತ ಯೋಗ್ಯತೆ ನಿನಗಿಲ್ಲ. ಶಾಂತಿ ಶಶಾಂಕ್, ಶಾಂತಿ. ನೋಡು, ನಿನಗೆ ಹೇಗೆ ಬೇಕು ಈ ಬಡತನ, ಈ ಗಂಜಿ ಗುಡಿಸಲು? ನಾನು ಕೇಳಿದ್ದನ್ನು ನೀನು ಕೊಟ್ಟರೆ ನಿನ್ನ ಒಂದೊಂದು ಹೆಜ್ಜೆಯ ಗುರ್ತಿನಲ್ಲಿ ಕೂಡ ಪುಟನೇಳದ ಸುಖದ ಸುಪ್ಪುತ್ತೀನಿ. ನಾನು ಕೇಳಿದ್ದು ಬೇರೆ ವಸ್ತು ಯಾವುದಲ್ಲ, ನಿನ್ನ ತಂಗಿಯ ಸೀರೆಯೆಂಬ ರತ್ನ. ಆ ರತ್ನದ ಬೆಲೆ ಎಷ್ಟು ಏನು? ಅದು ಎಷ್ಟು ಕೋಟೆಗೆ ಚಿಂತಿಲ್ಲ, ತೆಗೆದುಕೊಂಡೇ ಹೋಗುತ್ತೀನಿ. ಎಷ್ಟು ಐದಲೇ ನಿನ್ನ ದುಡ್ಡು? ನನ್ನ ತಂಗಿ ಬೇರೆ ರೇಟಿಗೆ ಹೇಳ್ತೀಯಲ್ಲೇ ಗೌಡ. ಲೇ ಗೌಡ, ನಿನ್ನ ಕೋಟ್ಯಾಂತರ ರೂಪಾಯಿ ನನ್ನ ತಂಗಿಯ ಚಪ್ಪಲಿಯ ಹುಂಗದಷ್ಟು ಸಮಾನ. ನಾನು ಮತ್ತು ಜೈಲು ಸೇರಿದ್ರು ಚಿಂತೆ ಇಲ್ಲ, ನಿನ್ನ ರುಂಡ ಕಳೆದೇ ತೀರುತ್ತೀನಿ. ಸಮಯ ಬಂದಾಗೆ ನೋಡಿಕೊಳ್ಳುವೆ. ಗುಡ್ ಬೈ. ಏಡಿಯ ಹಾಗೆ ಓಡಿ ಹೋದರೆ ಬಿಡುವನೆಂದು ತಿಳಿದಿರುವಿ ಏನಲೇ ಗೌಡ. ಗೌಡ ತಂಗಿ, ಗೌಡ, ನಾವು ಅಂದಿ ನಡೆದರೆ ಗಂಜಿಯು ಗತಿ ಇಲ್ಲದಂತೆ ಹಾಗೆ ಮಾಡಿ ಬಿಡುತ್ತಿದ್ದರಮ್ಮ ಈ ಸ್ವಾರ್ಥಗಳು. ಕಾಸಿನಲ್ಲಿ ಕ್ರಾಂತಿಯ ಕದನ ನಡೆಯುತ್ತೆ, ಇಲ್ಲಿಯೂ ನಡೆಯಲಿ ಈ ಬಡವರ ಬಂಡಾಯ. ಈಗಲೇ ಹೋಗಿ ಆ ಏಡಿಗೌಡನ ರುಂಡವನ್ನು ಚೆಂಡಾಡದಿದ್ದರೆ ನಾನು ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದು ಏನು ಸಾರ್ಥಕ? ಇದು ನನ್ನ ಪ್ರತಿಜ್ಞೆ ತಂಗಿ, ನನ್ನ ಪ್ರತಿಜ್ಞೆ. ಅಣ್ಣ ಬೇಡಣ್ಣ. ಯಾಕಮ್ಮ ನನ್ನನ್ನು ತಡೆದೆ? ಮತ್ತಿನ್ನಲ್ಲ, ನೀನು ಕೊಲೆ ಮಾಡಿ ಜೈಲಿಗೆ ಹೋದ್ಮೇಲೆ ಈ ನಿನ್ನ ತಂಗಿ ಬದುಕಿ ತಲೆ ತೆಗೆದುಕೊಂಡಿದೀಯ. ತಂಗಿ, ಹೌದಲ್ಲ? ನಿನ್ನ ಕಣ್ಣು ಮುಂದೆ ಈ ನಿನ್ನ ತಂಗಿಯ ಮೋಹಿಸುವಂತ ದುಷ್ಟರಿದ್ದಾರಲ್ಲ. ನೀನ್ ಕೊಲೆ ಮಾಡಿ ಜೈಲಿಗೆ ಹೋದ್ಮೇಲೆ ನನ್ನನ್ನು ಸುಮ್ಮನೆ ಬಿಡ್ತಾಳೆ ತೆಗೆದುಕೊಂಡಿದೀಯ. ನಾವು ಅಂಜಿ ನಡೆದರೆ ನನ್ನನ್ನು ಕ್ಷಮಿಸಿ ಬಿಡಮ್ಮ. ರೋಷ ತಾಳಲಾಗದೆ ಆಕ್ರೋಶದಿಂದ ಹೊರಗೆ. ಆದರೆ
ಬದುಕಲು ತಂಗಿ, ನೀನು ನನ್ನನ್ನು ಕಳೆಯದಿದ್ದರೆ ಆ ಶಿವಕಾಂತ ಗೌಡನ ಚಿರಚ್ಛೇದನ ಮಾಡಿ ಬುದ್ಧಿ ಕಲಿಸಿ ಬಿಡುತ್ತಿದ್ದೆ. ಬಗ್ಗಿನ ಶ್ರೀಮಂತನೇ. ಇದೇನ್ ಶಿಶ? ಇಂದು ನಿನ್ನ ಮುಖದಲ್ಲಿ ಆವೇಶ ರೋಷ ತೋರಿದೆಯಲ್ಲ. ತೋರಬೇಕು ರಣಜಿ, ತೋರಬೇಕು. ಈ ಬಡವರ ರೊಚ್ಚಿಗೆದ್ದ ದುಷ್ಟ ದೌರ್ಜನ್ಯಗಳನ್ನು ಧ್ವಂಸಿಸಲೇಬೇಕು. ಅಂದಾಗಲೇ ಈ ಸಮಾಜ ಶಾಂತಿ ಸಹ ಯಾಕೆ ಶಿಶ? ಎಂದು ಇಳಿದ ಸಿಟ್ಟು ಇಂದು ನಿನ್ನಲ್ಲಿ ಪುಟದಿಂದ ಬಂದಿರುವೆಯಲ್ಲ, ಕಾರಣ ಮತ್ಯಾರು ರಣಜಿ? ರೈತರ ಹಣವನ್ನು ನುಂಗಿ ಬಡವರ ಮೇಲೆ ಅತಿಯಾದ ಅತ್ಯಾಚಾರ ತೋರಿ ನ್ಯಾಯ ಎಂಬುದನ್ನು ತುಳಿದು ಅನ್ಯಾಯದ ಪಟ್ಟದ ಮೇಲೆ ಅಡಪಟ್ಟಿಕೊಂಡು ಮೆರೆಯುತ್ತಿದ್ದಾನಲ್ಲ ಆ ಶಿವಕಾಂತ ಗೌಡ. ಗೌಡ ಮತ್ತೆ ಬಂದಿದ್ನಾ ಇಲ್ಲಿಗೆ? ಅವನು ಸುಮ್ಮನೆ ಬಂದಿರಲಿಲ್ಲ ರಣಜಿತ್, ಈ ಬಡವರನ್ನು ಖರೀದು ಮಾಡಲು ಬಂದಿದ್ದಾನೆ. ಶಶಾಂಕ್, ನನ್ನನ್ನು ತಡೆಯದಿದ್ದರೆ ಇದೇ ಸ್ಥಳದಲ್ಲಿ ನಡೆದು ಬಿಡುತ್ತಿದ್ದು ರಕ್ತ. ಶಶಾಂಕ್, ನಾನು ಮನಸ್ಸು ಮಾಡಿದ್ರೆ ಅಲ್ಲೇ ಗೌರವರುಂಡ ಚೆಂಡಾಡಿ ಬಿಡ್ತಿದ್ದೆ. ಆದ್ರೆ ಅವನು ಒಮ್ಮೆಲೆ ಪ್ರಾಣ ಬಿಡಬಾರದು. ಅವನು ಮಾಡಿದ್ದ ಕೃತ್ಯವನ್ನು ತಾನು ನೆನೆಸಿಕೊಂಡು ನಾನು ನಿರ್ಮಿಸುವಾಗ ಅಗ್ನಿಕುಂಡದಲ್ಲಿ ಬಿಕ್ಕಿ ಬಿಕ್ಕಿ ಸಾಯಬೇಕು. ಶಶಾಂಕ, ನಿನಗೆಂತ ಪ್ಯಾಂಟ್ ಶರ್ಟು ಜ್ಯೋತಿಗೆ ಒಂದು ಸೀರೆ ತಂದಿದ್ದೀನಿ, ತೆಗೆದುಕೋ. ಇದೆಲ್ಲ ಯಾಕ ತರ ಹೋಗಿದ್ದೆ ರಣಜಿ? ಜ್ಯೋತಿ ಅರ್ಧ ಸೀರೆಯನ್ನು ಉಟ್ಟು ತಿರುಗುವುದನ್ನು ನಾನು ನೋಡಲಾರ. ಶಶಾಂಕ್, ತೆಗೆದುಕೋ. ಎಂತ ದೊಡ್ಡ ಗುಣಪ್ಪ ನಿನ್ನದು. ನಿಜವಾಗಲೂ ರವಿರಾಜ ನಿನ್ನಂತ ತಮ್ಮನನ್ನು ಪಡೆಯಬೇಕಾದರೆ ಪುಣ್ಯ ಮಾಡಿದ್ದಾನೆ. ಜ್ಯೋತಿ, ಇದನ್ನು ಒಳಗೆ ತೆಗೆದುಕೊಂಡು ಹೋಗಮ್ಮ. ರಣಜಿತ್, ನೋಡಿದೆಯಾ ನನ್ನ ತಂಗಿಯ ಮುಖವನ್ನು? ಮದುವೆ ವಯಸ್ಸಿನಲ್ಲಿ ಹಸರಿಲ್ಲದ ಬಳ್ಳಿ ಹೇಗೆ ಬಾಗಿದೆ ಎಂದು. ಹೀಗೇಕೆ ಮನಸ್ಸು ಮುಡಿಸಿಕೊಂಡು ಮಾತನಾಡುವ? ನಿನ್ನ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬಿಟ್ಟು ಬಿಡು. ನಿನ್ನ ತಂಗಿಯನ್ನು ನಾನು ಮದುವೆಯಾಗುತ್ತೀನಿ. ರಣಜಿತ್, ನೀನು ಜ್ಯೋತಿಯನ್ನು ಮದುವೆ ಆಗುತ್ತೀಯ, ಅದು ಕನಸೋ ನನಸೋ ಒಂದು ತಿಳಿಯದಾಗದು. ಆ ರತಿಮಮದ ಸಾಕ್ಷಿಯಾಗಿ ಜ್ಯೋತಿಯನ್ನು ನಾನು ಮದುವೆಯಾಗುತ್ತೀನಿ. ರಣಜಿತ್, ನೀನು ನನ್ನ ಪಾಲಿನ ದೇವರಪ್ಪ, ದೇವರು. ಬರೇ ಕತ್ತಿನಲ್ಲಿ ಬಂದ ಕರುಣಾಮಯಿ ನೀನು. ಅಷ್ಟೇ ಅಲ್ಲ, ಈ ಬಡವರ ಬಂಧು ತ್ಯಾಗ ಜೀವಿ ನೀನು. ನಾನು ಶಶಾಂಕ್, ಕರುಣಾಮಯಿ ಬಡವರ ಬಂಧು. ನನ್ನಣ್ಣ ನಿನ್ನ ಸ್ನೇಹಿತ. ಶಶಾಂಕ್, ನನ್ನಣ್ಣ ಬರೀ ಸ್ಮಶಾನದಲ್ಲಿ ನನ್ನ ತಂಗಿ ಸಮಾಧಿ ಮೇಲೆ ಬಿದ್ದು ಅಳತಾ ಇದ್ದಾನೆ. ಅವನು ನಗತಾ ಇದ್ದಾನೆ. ಅವನು ದಿನ ದಿನಕ್ಕೆ ಹುಚ್ಚಿನಲ್ಲೇ ಇದೆ. ಅವನು ನಡೆನುಡಿಗಳನ್ನು ನೋಡಿದರೆ ಹುಚ್ಚುತನ ಗುಣವಾಗುತ್ತಂತ ಕಾಣುತ್ತಿಲ್ಲ. ಅವನು ಹೇಗಾದರೂ ಸಮಾಧಾನ ಮಾಡಿ ನಾನು ಮನೆಗೆ ಕರೆದುಕೊಂಡು ಬರುತ್ತೇನೆ. ನೀನು ಇಲ್ಲಿಯೇ ಇರು. ಆಯ್ತು, ನೀನಾದ್ರೆ ಕರೆದುಕೊಂಡು ಬಾ. ಓ ನನ್ನ ಜ್ಯೋತಿ, ಎನ್ನ ಬಾಳ ಪ್ರೇಮ ಕಾಂತಿ, ಇದೇ ಸಂತೋಷದಲ್ಲಿ ಸುರಿಸುವ ಒಂದು ಸುಂದರವಾದ ಪ್ರೇಮ ಸುತಿಯನ್ನು. ಹೌದು, ನಾನು ಹುಚ್ಚನಿಗೆ ಮಾವು ಚಾಯಿ. ತಂಗಿ, ನಿನ್ನ ಹುಚ್ಚ ಬಂದಿದ್ದಾರೆ. ಬಾರಮ್ಮ ತಂಗಿ, ಬಾ ತಂಗಿ. ಎಲ್ಲಿದೆಯಮ್ಮ? ನನ್ನ ಕಣ್ಣುಗಳ ಮುಂದೆ ಬಾರಮ್ಮ. ಒಂದೇ ಒಂದು ಸರಿ ನಿನ್ನ
ಹೌದಮ್ಮ. ಹಾಗಾದ್ರೆ ನೀನು ಕುಡಿಯೋದನ್ನು ಬಿಡ್ಬೇಕನ್ನ. ಆಯ್ತಮ್ಮ, ನೀನು ಹೇಳ್ದಂಗೆ ಕುಡಿಯೋದನ್ನ ಬಿಡ್ತೀನಿ. ನಿನ್ನಾಣೆ ನನ್ನಾಣೆ ತಂಗಿ. ನನ್ನ ಅಂದ್ರೆ ನನ್ನ ನೀನು ನನ್ನ ತಂಗಿ. ನೀನು ಹೇಳ್ದಂಗೆ ಆ ಹಲ್ಕ ನನ್ನ ಮಗನ ಕಳಿಸಿಬಿಟ್ರೆ ತಂಗಿ. ಈಗಲಾದರೂ ಬರುವಿಯಾ? ಅಣ್ಣ, ನೀನು ನನ್ನ ನೋಡೋದಕ್ಕೆ ಆಗೋದಿಲ್ಲ ಅಣ್ಣ. ನಾನು ಸತ್ತೋಗಿದ್ದೀನಿ. ಹಾಗಾದ್ರೆ ನನ್ನನ್ನು ನೋಡ್ತಾ ಇದ್ದೀಯಾ? ಓ, ನಾನು ಇಲ್ಲಿಂದ ನಿನ್ನ ನೋಡ್ತಾ ಇದ್ದೀನಿ. ನೀನು ಕುಡಿಯೋದು, ಸಮಾಧಿ ಮೇಲೆ ಬಿದ್ದು ಅಳುವುದು ಎಲ್ಲ ಕಾಣಿಸ್ತಿದೆ ಅಣ್ಣ. ಹೌದಾ? ಹೌದಣ್ಣ. ಅಣ್ಣ ಪ್ಲೀಸ್ ಮನೆಗೆ ಹೋಗಣ್ಣ. ಯಾಕೆಮ್ಮ? ನಾನು ಇಲ್ಲಿರುವುದು ನಿಮಗೆ ಬೇಸರ ಆಗಿದೆಯೇನಮ್ಮ? ಹೌದಲ್ಲ ಅಣ್ಣ, ಇದು ಸ್ಮಶಾನ. ಇಲ್ಲಿ ದೆವ್ವ ಭೂತಗಳು ಇರುತ್ತೆ ಅಣ್ಣ. ಬೇಗ ಮನೆಗೆ ಹೋಗಣ್ಣ. ದೆವ್ವ? ನನಗೆ ಕಾಣೋದು ಒಂದೇ ಮುಖ. ನಿನ್ನ ಮುಖವನ್ನು ತೋರಿಸಮ್ಮ ತಂಗಿ. ಆಯ್ತಣ್ಣ, ನೀನು ಗೋಳಾಟ ನೋಡೋದಕ್ಕೆ ನನ್ನಿಂದ ಆಗ್ತಿಲ್ಲ. ಬರ್ತೀನಿ, ಆದ್ರೆ ನಿನಗಷ್ಟೇ ಕಾಣಿಸೋದು. ಆಯ್ತಮ್ಮ, ಆಯ್ತು. ಎಲ್ಲಿದೆಯಮ್ಮ ತಂಗಿ? ಮಾರಮ್ಮ. ಅಲ್ಲ, ಏನಣ್ಣ ನೀನು ಈ ಸಮಾಧಿ ಮೇಲೆ ಬಿದ್ದು ಅಳ್ತಾ ಇದೆಯಲ್ಲ, ಹುಚ್ಚ ನೀನು. ನೀನು ಹುಚ್ಚು ತಂಗಿ. ಅಲ್ಲಿ ಹೇಗಿದ್ಯೋ ಹೇಗಿಲ್ಲ ಅಂತ. ನಾನು ಅಲ್ಲಿ ಚೆನ್ನಾಗಿದ್ದೀನಲ್ಲ. ನಿನ್ನ ಹಾಗೆ ನನಗೆ ಅಲ್ಲಿಬ್ಬರು ಅಣ್ಣಂದಿರಿದ್ದಾರಣ್ಣ. ಹೌದಾ? ಅವ್ರ ಹೆಸರು? ಒಬ್ಬನ ಹೆಸರು ರವಿ, ಇನ್ನೊಬ್ಬನ ಹೆಸರು ಚಂದ್ರ. ಅವರು ನಿನ್ನ ಸೇವವಾಗಿ ನೋಡ್ಕೊಂತಾನೆ. ನಿನಗಿದನ್ನೆಲ್ಲ ತುಂಬಾ ಚೆನ್ನಾಗಿ ನೋಡಿಕೊಂತಾರಣ್ಣ. ಅಣ್ಣ, ಬೇಗ ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡೋಣ. ಮನೆಗೆ ಹೋದ್ರೆ ನಿತ್ಯನೇ ಬರೋಂಗಿಲ್ಲ. ಅದಕ್ಕೆ ಇಲ್ಲೇ ಮಾಡೋಗ್ತೀನಿ. ಏನಣ್ಣ ನೀನು, ನಿನ್ನ ಹಠವನ್ನೇ ಬಿಡುವುದಿಲ್ಲಲ್ಲ ನೀನು. ಬಾರಮ್ಮ, ಈ ನಿನ್ನ ಅಣ್ಣನ ಮನೆಯಲ್ಲಿ ಮದುವೆ ಬಾರಮ್ಮ. ಅಣ್ಣ, ತಂಗಿ, ಅಣ್ಣ, ತಂಗಿ, ತಂಗಿ. ಅಣ್ಣ, ಅಣ್ಣ, ತಂಗಿ, ತಂಗಿ, ಅಣ್ಣ. ತಂಗಿ, ತಂಗಿ. ತಂಗಿ, ನನ್ನನ್ನು ಬಿಟ್ಟು ಏನಮ್ಮ ತಂಗಿ? ಗುಡ್ ನೈಟ್. ಯಾರಿಗ ಗುಡ್ ನೈಟ್ ಹೇಳ್ತಿದೀಯ? ನನ್ನ ತಂಗಿ. ಲೇ ಹುಚ್ಚ, ಸ್ಮಶಾನದಲ್ಲಿರೋ ಸಮಾಧಿಗೆ ಗುಡ್ ನೈಟ್ ಹೇಳ್ತಿದ್ದೀಯಲ್ಲ. ಬಾರೋ ಮನೆಗೆ ಹೋಗೋಣ. ನೋ ವಾಚ್, ನೋ ಸಮನ್. ಇಲ್ಲಿ ನನ್ನ ತಂಗಿ ನಿದ್ದೆ ಮಾಡ್ತಾನೆ ಇದ್ದಾಳೆ. ಲೇ ರವಿರಾಜ, ಇಂಥ ಸ್ಮಶಾನದಲ್ಲಿ ನೀನು ಹಗಲಿರುಳು ನೀರು ಅನ್ನವಿಲ್ಲದ ಸಮಾಧಿ ಮೇಲೆ ಬಿದ್ದು ಹತ್ತು ಕರೆದರೆ ನಿನ್ನ ಸತ್ತು ಹೋದ ನಿನ್ನ ತಂಗಿ ಮತ್ತೆ ಬರಬಾರದು. ಬಾರೋ ಮನೆಗೆ ಹೋಗೋಣ. ಯಾರೋ ನೀನು ಮುಟ್ಟಲಿಲ್ಲ ನನ್ನನ್ನು. ಸುಮ್ಮನೆ ನನಗೆ
ತಲೆ ಕೆಡಿಸಿಕೊಳ್ಳಬೇಡ. ಹಾ ತಂಗಿ, ನೀನು ಸುಮ್ಮನೆ ಮಲಗಮ್ಮ. ಇಂಥ ಅಳಕ ನಾಯಿಗಳ ಕಾಟ ಇದ್ದಿದ್ದೆ. ಅಯ್ಯೋ ವಿಧಿ, ಎಂತ ವಿಚಿತ್ರ ಲೇಖೆಯಪ್ಪ ನಿನ್ನದು. ನಮ್ಮಿಬ್ಬರ ಹಣೆಯ ಮರವನ್ನು ಅನ್ಯಾಯವನ್ನು ಕಂಡರೆ ಸಿಡಿದೆದ್ದು ಹೇಳುವ ಈ ಹುಚ್ಚ ಮುನಿಗೆ ಹುಚ್ಚು ಇಳಿಸಿದೆಯಾ ಬಂದೆ. ಕಣ್ಣು ತೆರೆದು ನೋಡಪ್ಪ, ಈ ಹುಚ್ಚ ಹುಲಿ ತನ್ನ ಅರಿವಿಲ್ಲದೆ ಹೇಗೆ ಬಿದ್ದಿದೆ. ಶಶಾಂಕ, ನನ್ನ ಅಣ್ಣ ಎಲ್ಲಿ? ಅಲ್ಲಿ ನೋಡಪ್ಪ, ನಿನ್ನ ಅಣ್ಣನ ಅವಸ್ಥತಿ ಬಂದು. ಅಣ್ಣ ಶಶಾಂಕ್, ನನ್ನ ಅಣ್ಣ ಮಾಡುತ್ತಿರುವ ರೀತಿಯನ್ನು ನನ್ನಿಂದ ಹೇಗಿದ್ದವನು ಹೇಗಾಗಿ ಬಿಟ್ಟಿದ್ದೇನೆ. ಅವನು ನಡೆಯದಿದ್ದರೆ ಹುಲಿಯ ಹಾಗೆ ಗರ್ಜಿಸುತ್ತಿದ್ದ. ಈಗ ಹುಲಿ ಅಂತವನು ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಇಲಿಯಾಗಿ ಬಿಟ್ಟಿದ್ದಾನೆ. ಶಶಾಂಕ್, ಈ ಸ್ಮಶಾನ ನೋಡಿದ್ರೆ ನನಗೆ ಭಯ ಆಗುತ್ತದೆ. ಅಂತದ್ರಲ್ಲಿ ನನ್ನ ಅಣ್ಣ ನಿದ್ದೆ ಮಾಡ್ತಾ ಇದ್ದಾನೆ. ಪ್ರಜ್ಞೆಯನ್ನೇ ಕಳೆದುಕೊಂಡು ಈ ಹುಚ್ಚನಿಗೆ ಸ್ಮಶಾನ ಮಾಡರೇನು ನಂದವನವಾಗಲಿ. ಕಾಣುವುದು ಒಂದೇ ಚಿತ್ರ ಎರಡದಿ. ಶಶಾಂಕ, ನನ್ನ ಅಣ್ಣ ಹಾಗೂ ತಂಗಿ ನೆನಪಾದರೆ ತಂಗಿ ಅಂತೂ ನನ್ನನ್ನು ಅಗಲಿ ದೂರ ಹೋದಳು. ಆದ್ರೆ ಇದ್ದೊಬ್ಬಣ್ಣ ಈ ವಿಶಾಲವಾದ ದಿವ್ಯ ಪ್ರಪಂಚದಲ್ಲಿ ನಿರ್ಜೀವ ಆಗಿದ್ದೇನೆ. ಶಶಾಂಕ, ಆಕಾಶದಲ್ಲಿ ಪ್ರಕಾಶಿಸಿ ಆ ಭೂಮಿ ಬೆಳಕು ನೀಡುವನು ಆ ಸೂರ್ಯನ ಸಾಟಿಯೋ ಸರಿ. ಹೌದು ರಡಜಿ, ನೀನು ಹೇಳುವ ಮಾತು ಅಕ್ಷರ ಸಹಿತ ಸತ್ಯ. ಸತ್ಯವನ್ನು ಒಂದು ತಿರುಗು ತತ್ಪುರುಷ ಈ ರವಿರಾಜ. ಅನ್ಯಾಯದ ಮೆಟ್ಟಿಯನ್ನು ಮೆಟ್ಟಿ ಮೆರೀತಿರುವ ಆ ಗೌಡನ ಗಂಡನಿಯನೆಂದರೆ ಈ ರವಿರಾಜ. ಆ ಗೌಡನ ಸರಿಯಾದ ವೈರಿ ರಣಜಿತ್. ಸತ್ಯವನ್ನು ಹತ್ತೆಗೆ ಸುಳ್ಳನ್ನು ಎತ್ತಿ ಹಿಡಿಯುವ ಈ ಹುಚ್ಚ ಸಮಾಜದಲ್ಲಿ ಪುಂಡ ಪುಡಾರಿಗಳು ಮಚ್ಚೆಯಿಂದ ಹೊಡೆದು ಸೊಕ್ಕನ್ನು ನಿಕ್ಕೇರಿಸಿ ಸತ್ಯವನ್ನು ಕಕ್ಕಿಸಿ ಅನ್ಯಾಯ ಬರಲಿಗೆ ಕಿಚ್ಚು ಹಚ್ಚಬೇಕಾದರೆ ಈ ಹುಚ್ಚ ಹುಲಿ ರೊಚ್ಚಿಗೆಳೆಯಲೇಬೇಕು, ರೊಚ್ಚಿ ಗೆದ್ದು ಕಚ್ಚಬೇಕು ಆ ಗೌಡನಂತ ಹುಚ್ಚ ನಾಯಿಗಳನ್ನು. ಅಂದಾಗ ಈ ಸಮಾಜ ಶಾಂತಿ ಸಹನೆಯ ನೆಲಬೀಡಾಗುವುದು. ಶಶಾಂಕ, ಆ ಗೌಡ ಎಂದಿದ್ದರು ನನ್ನ ಬೇಟೆ. ನನ್ನ ವಂಶಕ್ಕೆ ಬೆಂಕಿ ಇಟ್ಟ ಗೌಡ ಎಲ್ಲರಿದ್ದಾರೆ. ನನ್ನ ಭಾರತಾಂಬೆಯ ಹೆಮ್ಮೆಯ ಪುತ್ರ ರಣರಂಗದ ರಣಜಿತಿನೇ ಅಲ್ಲ. ನಿಜ ರಣಜಿತ್, ಆ ಗೌಡನ ದಪ್ಪಾಳಿಕ ಮುರಿಯಬೇಕಾದರೆ ನೀನೇ ಸಿಡಿದೆದ್ದು ಸಿಪಾಯಿಯಾಗಬೇಕು. ಸಿಡಿದೇವ ಶಶಾಂಕ್, ಸಿಡಿದೇವ. ಸೊಕ್ಕಿನ ಸಿರಿತನಕ್ಕೆ ಈ ಸಿಡಿದಿದ್ದ ಸಿಪಾಯಿ ನಾನು ಸವಾಲು ಹಾಕುವೆ. ನೀನು ಅಂದಿದ್ದ ಸಿಪಾಯಿ ಅಲ್ಲ, 100 ಕೋಟಿ ಭಾರತೀಯರ ಭದ್ರವಾಗಿ ಪ್ರಾಣವನ್ನು ಪಡೆಕಿಟ್ಟು ಗುಂಡಿಯ ಗಂಡಿಯರಿಯಾಗಿ ರೊಟ್ಟಿಗೆದ್ದು ಬಂದ ಶಿಸ್ತಿನ ಸಿಪಾಯಿ ನೀನು. ಶಶಾಂಕ್, ನನ್ನ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅಂತರದಲ್ಲಿ ನನ್ನ ಕನ್ನಡ ನಾಡಿನ ಕೆಚ್ಚನೆಯ ಕವಿಗಳು ಇಂಥ ತ್ಯಾಗ ಜೀವಿ ಮಹಾನ್ ವ್ಯಕ್ತಿಗಳ ಹೆಸರು ಅಚ್ಚಲ್ಲಿ ಉಳಿಯಲಿ ಅಜರಾಮವಾಗಿದ್ದಾರೆ. ಅಂತ ವ್ಯಕ್ತಿಗಳನ್ನು ಎಷ್ಟು ಕೊಂಡಾಡಿದರೂ ಕಡಿಮೆ ಸರಿ. ನಮ್ಮ ನಾಡು ಮಹಾವೀರ ನಾಡು, ಅಷ್ಟೇ ಅಲ್ಲ ಕವಿಗಳ ಬೀಡು ನಮ್ಮ ಕನ್ನಡ ನಾಡು. ಶಶಾಂಕ, ನಾನು ಆದಷ್ಟು ಬೇಗ ನನ್ನನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗಿ
ಬರ್ತೀನಿ. ಹಾಯ್ ಅಲ್ಲಿ ಒಬ್ಬರು ಮೆಂಟಲ್ ಡಾಕ್ಟರು ಫೇಮಸ್ ಇದ್ದಾರೆ, ನಾನು ತೋರಿಸಿಕೊಂಡು ಬರ್ತೀನಿ. ಹಾಗಾದರೆ ಬೆಳಗ್ಗೆ ಆದಷ್ಟು ಬೇಗನೆ ಹೋಗು ರಣಜಿತ್, ನಾನಿನ್ನು ಬರುತ್ತೀನಿ. ಶಶಾಂಕ, ನನ್ನನ್ನು ಕರೆದುಕೊಂಡು ನಾನು ತೋರಿಸಿಕೊಂಡು ಬರ್ತೀನಿ. ನೀನು ಮನೆಗೆ ನಡಿ, ಜ್ಯೋತಿ ಒಬ್ಬಳಿದ್ದಾಳೆ. ಹಾಯ್ ಹಾಗಾದರೆ ನೀನು ತಿರುಗಿ ಸುಸ್ತಾಗುತ್ತೆ. ಪೂರೇ ಹೂವ ನಡ್ಕೊಂಡು ಬಂದ್ರೆ ನನ್ನ ಹೆಣ ಓಡ್ತಾರ್ರಿ, ನನ್ನ ಹೆಣ ಓಡ್ತಾ ಬಿಡ್ತಾರ. ನಾನು ಈ ಊರ ವ್ಯಾಪಾರತ್ತ ಬೇಸಾತ ಚಲೋ ಇಲ್ಲಿ ನಾನು ಬರತ್ಲಿ ಯಾವುದೋ ಒಂದು ಮರ್ಗ ಆಗೈತಲ್ಲ, ಆಗಲಿ ನಾನು ಒಳ್ಳೇದು ಕೋರಣ ಹಣೆ ಬೇರೆ ನೋಡೇ ಬಿಡೋಣ. ಯಾಕೆ ಚಾದನಿ, ಯಾಕೆ ಅಳ್ತಿಲ್ಲ? ಇನ್ನು ಚಕ್ಕರ್ ಮಾಡಿ ಬಿಡೋದು ಒಂದವಾಗಿ ಹಚ್ಚು ಊರಾನ ಇನ್ನೊಂದು ತಂದು ಹಚ್ಚಿ ಬಿಡು, ಸುಮ್ಮ ಹೋಗಿ ನಾವು. ಅಯ್ಯೋ ಏನು ಹೇಳಿ ಮಾವ, ನಮ್ಮ ಅಪ್ಪ ಸತ್ತು ಹೋದ. ಯಾಕೆ ಚಾದನಿ, ಏನಾಯ್ತು ನಿಮ್ಮಪ್ಪನ? ಯಾವ ಬಾಯಿಂದ ಹೇಳಿ, ಹೆಂಗ ಹೇಳಿ ಮಾವ? ಬೆಳಗ್ಗೆ ಎದ್ದು ಚರಗಿ ತಗೊಂಡು ಹೋಗಿ ಕುಂತಿದ್ದಂತ ಸುಖದ ಮನುಷ್ಯ ಹಿಂದಕ್ಕೆ ಜೋಲಿ ಹೋಗಿ ಮುಂದಕ್ಕೆ ಬಿದ್ದಿದ್ದಾನ. ಅವನೇ ಸಾವಲ್ಲ ಪಾಪದ ಅಲ್ಲ, ಇವಂದೆಂತ ಸಾವಪ್ಪ, ಚರ್ಗಿ ತಗೊಂಡೋಗಿ ಮುಂದಕ್ಕೆ ಜೋಲಾಗಿ ಹೆಂಗೆ ಬಿದ್ದು ಸತ್ತ ಸಾಮಾನ್ಯ. ಏ ಮಾವ, ಅಲ್ಲ ನಮ್ಮ ಅಪ್ಪ ಸತ್ತಂತೇಳಿ ಇಷ್ಟು ದುಃಖ ಮಾಡಿ ಅಳಕತ್ತೀನಿ, ನೀ ಎದಕ್ಕೆ ನಗಾಕತ್ತಿ ನೋಡಲ್ಲ ಬಾ. ಅಳಬೇಡ ಚಾಂದಿನಿ, ನೀ ಅಳಬೇಡ. ನೀ ಹತ್ರ ದುಃಖ ತಡೆಯೋಕ್ಕಾಗೋದಿಲ್ಲ ಹೆಂಗ ಚಾಂದಿನಿ. ಸಮಾಧಾನ ಮಾಡ್ಕೊಳ್ಳಿ ಮಾಮ, ನನಗಿರೋದು ಒಬ್ಬನೇ ಒಬ್ಬ ಅಪ್ಪ. ಒಬ್ಬನ ಎಲ್ಲರಿಗೂ ಗುರಂಟಿ ಇದ್ರ ಇರ್ಬೋದು, ನನಗೆ ಗೊತ್ತು. ನನ್ಗೆ ಒಬ್ಬನೇ ಒಬ್ಬನಪ್ಪ, ನನಗೆ ಬಾಳ ದಿಂದ ಜೋಪಾನ ಮಾಡ್ದಂಗ ಮಾಡಿದ. ಈಗ ನನಗೆ ಯಾರ ಗತಿ? ಅಳಬೇಡ ಚಾಂದಿನಿ, ಅಳಬೇಡ. ನೀನು ನನ್ನ ಹೃದಯದಾಗಿಟ್ಟು ಪೂಜೆ ಮಾಡ್ತೀನಿ ಚಾಂದಿನಿ. ಇನ್ನು ಮೇಲೆ ನೀನು ನನ್ನ ಅರ್ಧಾಂಗಿನಿ ಚಾಂದಿನಿ, ಅರ್ಧಾಂಗಿನಿ. ಅಲ್ಲ ಚಾಂದಿನಿ, ನಿಮ್ಮ ಅಪ್ಪ ಸತ್ತು ಸುದ್ದಿ ಆ ಕರೆ ಮೂರ್ತಿ ಗೋಪಿಯಾಗಿ ಹೇಳಿ ಕಳಿಸಿದ್ದಿಲ್ಲ? ಈ ಆ ಬೋಸಡಿಗೆ ಮೊದ್ಲೇ ಹೇಳ್ಕಳ್ಸಿ ನಿನ್ನ ಬಂದಿಲ್ಲ. ನೀ ಅಳಬೇಡ, ಸಮಾಧಾನ ಮಾಡ್ಕೊ. ಮಾವ, ನೀನು ಅಳಿಗೆ ಬಂದ ಕೊಂಡ್ತಾರ ನೋಡು ಮಾವ. ಕಾಣಿಸ್ತಾರ ನೋಡೋಣ. ಈ ಸತ್ತಾನಂದ ಸಿದ್ದಿ ಕಾರ್ ರೋಡ ತೇರಿ ಬಂದಿ ನೋಡೋಣ ಮಾವ. ನನ್ನ ಜೋಡ್ ನೀ ಯಾಕೆ ಜೋಡ್ ಮಾಡ್ಕೊಂತಿಲ್ಲ? ಗೋಳಾಡ್ತಿಲ್ಲ ಗೋಪ್ಯ? ನನ್ನ ಪಾಲಿಗೆ ಬಂದಿದ್ದು ಏನಾದ್ರು ನಾನೇ ಉಣ್ತೀನಿ ಇದನ್ನ. ನನ್ನ ಕರ್ಮ ನೀ ಯಾಕೆ ಬಂದ್ರೆ ಬಿಡಲೇ ಗೋವಿಂದ. ಆ ಚಾಂದಿನಿ ನಾನೇ ನೋಡ್ಕೊಂತೀನಿ, ಸಹಾಯ ತಗೋಣ. ನಿನ್ನ ಪಾಲಿಗೆ ಬಂದು ನಿನಗೆ ಹಾಕಲಿ, ಈ ಜೋಡಿನ ನಾನೇ ಜೋಡ್ ಮಾಡ್ಕೊಂತೀನಿ. ಇಲ್ಲಿ ಕಷ್ಟಪಟ್ರೆ ನಷ್ಟ ಆಗಿದೆ ಗೋವಿಂದ. ಆ ಚಾಂದಿನಿನ ಸಹಾಯ ತಗೊಂಡು ನಾನೇ ಲಗ್ನ ಮಾಡ್ಕೊಂತೀನಿ. ಈ ಅಪರಂಜಿ ನಾನು ಒಟ್ಟಿಗೆ ಗಂಜಲೇ ಗೋವಿಂದ. ನಾವಿಗೆ ತುಪ್ಪ ಉಣ್ಣ ಬಾಯಿಗೆ ಈ ಗಂಜಿ ಹಾಕ್ಬಿಡಲಿ ಗೋಪ್ಯ. ನಮ್ಮ ಹಣವಾರ ಕೆಟ್ಟದೈತಲ್ಲ ಗೋವಿಂದ. ಮಗಳು ಸತ್ತಾನಂತ ಮಾವು ಸತ್ತಾನಂತ ಸುದ್ದಿ ಕೇಳಿ ಮಗಳಿಗೆ ಕಿಸ್ ಕೊಡಂಗಾಯ್ತದೆ ಗೋವಿಂದ. ಅಲ್ಲ
ಹೊಡಿಬೇಡು ಮಾವ ಹೊಡಿಬೇಡು ಏ ಅದು ಮೊದಲ ಬಡಕೈತಿ ಬಿಡೋ ಏ ಬಿಡ್ರಿ ಇನ್ನೊಮ್ಮೆ ನನ್ನ ಮಗಳ ಸುದ್ದಿ ಬರ್ತೇನೆ ಮಗನ ನಿನ್ನ ಮಗಳ ಸಾವಿಗೆ ಬರಗಲ್ರಿ ಯಜಮಾನ್ರೆ. ಏ ನನ್ನ ಸ್ವತಃ ಕಡಿಮೆ ಮಗ ಯವ್ವ ಆ ನನ್ನ ಮಕ್ಕಳ ಸ್ವಿಚ್ ಆಫ್ ಆಗ್ಬಿಟ್ರೆ ನಂಗೆ ಹೋಗ್ಲಿ ಬಿಡಪ್ಪ. ನನ್ನ ಬರ್ದೇಟಿ ಸ್ವಿಚ್ ಆಫ್ ಬಿಟ್ಟು ಹೇಳಿಲ್ಲ ಇನ್ನೊಮ್ಮೆ ನಿನ್ನ ಕಣ್ಣೆತ್ತಿಸನ್ ಮಾಡಗಮ್ಮ ಹೌದಪ್ಪ ಹಾ. ನೀ ತಲೆನ ಕೆಡಿಸ್ಕೋಬೇಡಿ, ಇನ್ನೊಮ್ಮೆ ನನ್ನ ಸುದ್ದಿಗೆ ಬರೋದಿಲ್ಲ ಬರಲ್ಲ ಮಾಡಿದೆ ಆಗ ನಮ್ಮ ಗೋಯಿಲೆ ತಪ್ಸೆ ಮಾಡ್ಕೊಂಡಮ್ಮ ಆದ್ರೂ ಅವನಿಗೂ ಬುದ್ಧಿ ಬಂದಿದ್ದಿ. ಅವನು ನೀನ ಸಿಕ್ಕಿದ್ರಿ ನಾ ಮುಳ್ಳು ಮುರಿಕೊಂಡು ಸ್ವಿಚ್ ಆಫ್ ಮಾಡ್ದಂಗೆ ಅವನಿಗೆ ನಿನ್ನ ಕಬಾಬ್ ಮಾಡ್ತಿದ್ದಿದ್ದವ. ಮತ್ತೆ ಅದಕ್ಕೆ ನಾವು ಹ್ಞೂ ಏ ಹೋಗ್ಲಿ ಬಿಡಪ್ಪ, ಹಾ. ಒಟ್ಟ ನಾನು ಇನ್ ಮುಂದೆ ನನ್ನ ಸುದ್ದಿ ಬರೋದಿಲ್ಲ. ಅವನಿಗೆ ಮಾತ್ರ ಪಕ್ಕ ಬುದ್ಧಿ ಬಂದಿದ್ನಿ, ತಲೆ ಕೆಡಿಸ್ಕೋಬೇಡ. ನನ್ನ ಸುದ್ದಿಗೆ ಬರಂಗಿಲ್ಲ ಅವರು. ಹಾ ಹೇಳಿ ಮಂಗಳ ನಡಿ ಸ್ವಲ್ಪ ಕೆಲಸ ನಾನು ಬರ್ತಮ್ಮ ನೀವು ಹೋಗ್ಬರ್ತೀನಿ ನೀ ನಡಿ, ನಾನು ಮನೆಗೆ ಬರ್ತೀನಿ. ತಗೋ ಬಾಯ್. ಏನು ಹೊಡ್ತಾರೆ ಅವು ಏನು ಹೊಡ್ತಾರೆ ಕನಸಿನಾಗೂ ಅದೇ ಹೊಡ್ತ ಆ ಮುದುಗು ನಾನು ಏನಾದ್ರೂ ಸಿಕ್ಕಿದ್ರ ಇವತ್ತು ನನ್ನ ಹೆಣ ಹೊರ್ತಿದ್ರು ಏನಾರ ಹೆಣ ಹೊರ್ತಿದ್ರು ಗೋವಿಂದ ಮಮ್ಮ ಪೆಟ್ಟು ಭಾಳ ಹತ್ತೈತೆ. ಬೇಡವಾ ನಿಮ್ ದಿಕ್ಕಿ ಒಂದ್ ದೊಡ್ಡ ಶರಣು ನಿಮ್ ಸಹವಾಸನೇ ಬೇಡ ಸಾಕು ಅಯ್ಯ ಹಂಗ್ಯಾಕ್ ಅಂತೀಮಮ್ಮ ನೀನು? ಏನು ಹೊಡ್ತಾನೆ ಅದು ಏನು ಹೊಡ್ತಾನೆ ಸಿಡ್ಲ ಬಿದ್ದಂಗ ಆದಲೆ ಅಪ್ಪ ಅದು ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ನಿನ್ನ ಮೇಲೆ ಪ್ರೀತಿ ತಿಳ್ಕೊಂಡ್ ನಿನಗೆ ದೌಡ್ ಕೈ ಬಿಟ್ಟಿನಿ. ಇಲ್ಲಾಂದ್ರೆ ನೋಡಿಲ್ಲ ನೀ ನಾಯಿ ಓದಂಗ್ ಹೆಂಗ್ ಓದ ನಮ್ಮ ಅಪ್ಪ. ನಿಂದು ಅದ ವ್ಯವಸ್ಥೆ ಹಾಕಿತ್ತು. ಹೌದಾ ಚಾಂದಿನಿ ನಿಜವಾಗ್ಲೂ ನಿನ್ನ ಪ್ರೀತಿ ಮೆಚ್ಚಬೇಕಾದ ಚಾಂದಿನಿ ಆ ಆಕಾಶ ಕಳಚಿ ಬಿದ್ದರೂ ನಾನು ನಿನ್ನ ಮದುವೆ ಆಗ್ತೀನಿ ಚಾಂದಿನಿ ನಿನ್ನ ಮದುವೆ ಆಗ್ತೀನಿ ಹೌದು ನೋಡು, ಯಾವ ಅದನ್ನೆಲ್ಲ ಡ್ರೈವರ್ ಹುಚ್ಚ ನಾಯಿ ಗಂಟು ಬಿದ್ದಂಗ್ ಗಂಟು ಬಿದ್ದಿದ್ದ. ಅದಕ್ಕ ನನ್ನ ಮಗನಿಗೆ ಬುದ್ಧಿ ಕಲ್ಸ್ಕೊಂಡ ಸುಮ್ಮನೆ ನಾಟಕ ಮಾಡಿದೆ. ನಿನ್ನ ಪಾದದ ಹಣೆ ಮುಟ್ಟಿ ಹೇಳ್ತೀನಿ, ಮದುವೆ ಆಗ್ತೀನಿ. ಇದೇ ಮತ್ತೆ ಕರೆಯುತ್ತಾನೆ ಇನ್ನೊಂದ್ ತಾಸು ನಿಜ ಇದೊಂದು ಲಾಸ್ಟ್ ಸೀನ. ಸಾಕಾಗ ಇನ್ನೊಂದ್ ಐತಿ, ಅದೊಂದು ಬಂದು ಹೋಗ್ತೀನಿ. ಇಲ್ಲ ನಿಮ್ಮ ಮಕ್ಕಳು ಯಾವಾಗ ನೋಡಿ ಒಂದು ಕಡೆ ಅವ ಹೇಳೋದಕ್ಕೆ ಯಾರು? ಮುಂಜಾನೆ ಗಡ್ಡ ನೀನೇ ನನ್ನ ಅಂತೆ ಆಗ್ತೀನಿ ಅಂದ್ರೆ ನಿಮ್ಮ ಅಕ್ಕ ಇದ್ದಾಳ ನೋಡಿ ಗಾಡಿಯಲ್ಲಿ ಮಣ್ಣು ಮಕ್ಕೊಂಡ ನನಗೂ ಗುಮ್ಮತಾನ. ಓಡಾಡಲು ಬರುವುದು ಸಿಡಲು ಭೂಮಿ ಹೊಡೆದು ಸಾಗುವುದು ಕಡಲು ಗರ್ಭದಿಂದ ಹೊರ ಬಂದು ಗೋಳ ಸೇರುವುದು ಒಡಲು ಆದರೆ ನನ್ನ ಎದೆಯಾಳದಿಂದ ಹೊರ ಬರುವುದು ಸೂರ್ಯನ ಜಾಲೆ ಶಿವಕಾಂತಗೌಡ ನೀನು ಮಾಡಿರುವ ನನ್ನ ಹೃದಯದ ಆಗಬೇಕೆಂದರೆ ನಿನ್ನ ಕೈಯಿಂದಲೇ ನಿನ್ನವಾಗಬೇಕು ಅಂದಾಗ ನನ್ನ ಹೃದಯ ಗಾಯ ಮಾಯ ಶಿವಕಾಂತಗೌಡ ಇನ್ನು ಕೆಲವಾದ್ರು ಅಂತ ಆಗ್ತಿದೆ ನನ್ನ ಶಿವಡಿನ ಕಿಡಿ ಆ ಚಾಲದಲ್ಲಿ ಕಿಡಿ ಕಿಡಿಯಾಗಿ ಸಿಡುತ್ತಿರೋ ನನ್ನ ಶಿವಡಿನ ಕಿಡಿ ಅದೇ ಈ ವಿಕ್ರಾಂತನ ಕರ್ಮ ಕಪಟ ನಾಟಕ ನೋಡಿ
ಬನ್ನಿ. ಗೌಡರಿಲ್ಲವೇ ಮನೆಯಲ್ಲಿ? ಗೌಡರು ಮನೆಯಲ್ಲಿ ಇರಬಹುದು, ಆದರೆ ನಾನು ಈಗಲೇ ಕೆಲಸ ಮುಗಿಸಿಕೊಂಡು ಬಂದಿರುವೆ. ನಾನು ಬೇಡಿ ಮೇಲೆ ಇರ್ತೀನಿ, ನೀನು ಇಲ್ಲೇ ವೇಟ್ ಮಾಡ್ತಾ ಇರು. ಆಯ್ತು. ನಮಸ್ಕಾರ ರೀ ಶಿವ. ನಮಸ್ಕಾರ ಶೆಟ್ಟಿ. ಗೌಡರಿಲ್ಲವೇ ಮನೆಯಲ್ಲಿ? ಒಳಗೆ ಕಡ್ಲೇನ್ರಿ? ಬಂದ್ಬಿಟ್ಕೊಂಡ್ರಿ. ಯಾವ ಬಂದಿ ಸೂರ್ಯಕಾಂತ್? ಈಗಲೇ ಬಂದು ನೋಡ್ರಿ. ಅದಿರಲಿ, ಆ ಬಡ ಶಶಾಂಕ ಮನೆಗೆ ಹೋಗಿದ್ರಂತೆ. ಹೋಗಿದ್ದೆ, ಆದ್ರೆ ಹೋದ ಕೆಲಸ ಮುಗಿಲಿಲ್ಲ ಸೂರ್ಯಕಾಂತ್. ನನ್ನನ್ನು ನೋಡಿ ತಲೆ ತಗ್ಗಿಸಿದ್ದ ಬಡಪಾಯಿ ಈ ಸಿಪಾಯಿ ಬೆಂಬಲಿಂದ ಏನೇ ಗಿಸಿ ಮಾತನಾಡುತ್ತಿದ್ದಾನೆ. ಏಕೆ ಸಮಯದ ಸಿರಿಯುವುದರೆ? ಅದು ಅಷ್ಟು ಸುಲಭವಲ್ಲ ಸೂರ್ಯಕಾಂತ್. ಅವನ ಬೆನ್ನಿಂದೆ ಆ ಸಿಪಾಯಿ ಇದ್ದಾನೆ. ಗೌಡ್ರೆ, ನಮ್ಮ ದರ್ಪಕ್ಕೆ ಗಿರಿಗಿರ ಗದಲ ಗದಲ ನಡೆಯುತ್ತಿರುವಾಗ ನಮ್ಮ ಮುಂದೆ ಅವನ ಲೆಕ್ಕ. ಅಂದರೆ ಮಾನವನ ಪ್ರಯತ್ನಕ್ಕೆ ಮಿಗಿಲಾವನ ಕಾರಣ ಯಾವುದಿಲ್ಲ ಗೌಡ್ರೆ. ಈ ಪ್ರಪಂಚದಲ್ಲಿ ಗೌಡ್ರೆ, ಇಡೀ ಜಗತ್ತಿನಲ್ಲಿ ಅತಿ ವೇಗವಾಗಿ ಚಲಿಸುವ ವಾಹನ ಯಾವುದು? ವಿಮಾನ. ಅದಕ್ಕಿಂತ ವೇಗವಾಗಿ ಓಡುವುದು ಅಂದರೆ ಮಾನವನ ಮೆದುಳು ಗೌಡ್ರೆ, ಮಾನವನ ಮೆದುಳು. ವಾ ಸೂರ್ಯಕಾಂತ್ ವಾ, ನಿನ್ನ ತಲೆ ತುಂಬಾ ಚುರುಕಾಗಿದೆ. ನಾವು ಮುಂದೆ ಏನು ಕೆಲಸ ಮಾಡೋದು? ಗೌಡ್ರೆ, ಆ ಸಿಪಾಯಿ ಹುಚ್ಚನನ್ನು ಕರ್ಕೊಂಡು ಬೆಂಗಳೂರು ಹೋಯ್ತಾನೆ. ಅವನು ಬರುವವರೆಗೆ ಆ ಬಡ ಶಶಾಂಕನ ಗುಡಿಸಲಿಗೆ ಬೆಂಕಿ ವೆರಿ ಗುಡ್ ಸೂರ್ಯಕಾಂತ್, ವೆರಿ ಗುಡ್. ಒಳ್ಳೆ ಉಪಾಯವನ್ನೇ ಕೊಟ್ಟಿರುವೆ ಶೆಟ್ಟಿ. ಮತ್ತೆ ತಡ, ಈಗಲೇ ನಡೆಯಲಿ ಕಾರ್ಯ. ಶೆಟ್ಟಿ, ಯಾಕ್ರಿ? ಅರ್ಜೆಂಟ್ ವಿಕ್ರಾಂತನಿಗೆ ಕೆಳಗಿರಲು ಬರಬೇಕು. ಅದು ಯಾವ ವಿಷಯ ಹೇಳಿಕೊಡ್ರಿ. ವಿಕ್ರಾಂತ್, ನಿನ್ನಿಂದ ಒಂದು ಕೆಲಸ ಆಗಬೇಕಿದೆ. ಅದು ಯಾವ ಕೆಲಸ ಕೊಡ್ರಿ? ಆ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಲೇಬೇಕು. ಹಾಕ್ಕೊಡ್ರಿ. ಈಗಲೇ ಹೋಗಿ ಆ ಶಶಾಂಕನ ಗುಡಿಸಲು ಬೆಂಕಿ ಹಚ್ಚಿ ಅದರ ಬೂದಿಯನ್ನು ತಂದ ನಿನ್ನ ಪಾದ ಆಡಲಿ ಚೆಲ್ಲದಿದ್ದರೆ ನನ್ನ ಹೆಸರು ವಿಕ್ರಾಂತನೇ ಅಲ್ಲ. ಗೌಡ್ರಿ, ಆ ಶಶಾಂಕನ ಗುಡಿಸಿನ ಸುಟ್ಟು ಮೇರಿ ಅವರಿಗೆ ಬರುವುದು ಬಿಚ್ಚಯ್ಯ ಪಾತ್ರೆ. ಬನ್ನಿ ಗೌಡ್ರೆ, ದೂರದಿಂದ ನೋಡೋಣ ಶಶಾಂಕನ ಗುಡಿಸಲಿಗೆ ಬೆಂಕಿ. ಬೆಂಕಿಯನ್ನು ನೋಡು, ನಕ್ಕಲಿಯೋಣ. ಅದನ್ನು ಮುಂದಿನ ಅಂಕದಲ್ಲಿ ಆರಂಭಿಸೋಣ. ಈ ಕೌರವನ ಕಾರಸ್ಥಾನದ ಕೈಗಾರಿಕೆ.
ಶಂಕ. ರಾಮಾಯಣದಲ್ಲಿ ನಡೀತು ಲಕ್ಷ್ಮಣನ ಕಾಡು ಪ್ರದೇಶ, ಸತ್ಯ ಹರಿಶ್ಚಂದ್ರಗಾಯಿತು ಕಾಡು ಪ್ರದೇಶ. ಅದುವೇ ಈ ವಿಕ್ರಾಂತನ ಮೂಲ ಪ್ರವೇಶ. ಆ ಶಶಾಂಕನ ಗುಡಿಸಲು ಬೆಂಕಿ ಹಚ್ಚಿ ಆ ಶಿವಕಾಂತ ಗೌಡನಿಂದ ಮೆಚ್ಚಿಸಿಕೊಳ್ಳಲೆಂದರೆ ನನ್ನ ಹೆಸರು ವಿಕ್ರಾಂತನೇ ಅಲ್ಲ. ಬರಲ ಶಶಾಂಕ್ ಬರಲ, ನಿನ್ನ ಗುಡಿಸಲು ಬೆಂಕಿ ಹಚ್ಚು, ಗುರೆಗಾಡು ನಾನಾಗಿ ಬರುವೆ. ಸುಟ್ಟು ಬೂದಿ ಆಗಿದೆಯಮ್ಮ ನಮ್ಮ ಈ ಕೆಲಸ ಯಾರು ಮಾಡ್ತಾರೆ? ಮತ್ಯಾರಮ್ಮ ನಮ್ಮ ಮೇಲೆ ವಿಷ ಸರ್ಪಗಳ ವಿಷಗಳ ಸರ್ಪವಾಗಿ ವಿಷ ಕಾರುತ್ತಿರುವ ಶಿವಕಾಂತ ಗೌಡ. ನಾವು ಯಾರು ಏನೇ ಮಾಡಿದೀವಿ ಅಂತ ನಮ್ಮನ್ನ ಏನು ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ. ಯಾವುದಮ್ಮ ನ್ಯಾಯ? ಬಡತನವೇ ಬಂಗಾರ ಎಂದು ತಿಳಿದು ಸತ್ಯವನ್ನು ಶೃಂಗಾರ ಮಾಡಿಕೊಂಡು ಗುಡಿಸಲಲ್ಲಿ ಗಂಜಿ ಕುಡಿದ ಜೀವನ ಸಾಗುತ್ತಿರುವುದಿಲ್ಲ. ಅಥವಾ ಪರಸ್ತ್ರೀಯರನ್ನು ಅಕ್ಕ ತಂಗಿಯಂತೆ ತಿಳಿದಿದ್ದು ಅನ್ಯಾಯವೇ? ಏನು ತಂಗಿ ಹೇಳಮ್ಮ. ಈ ಸಮಾಜ ಏನು ಮಾಡೋದಿಲ್ಲ ಅಣ್ಣ. ಆದ್ರೆ ನಮ್ಮಂತ ಧರ್ಮವಂತರ ಕಣ್ಣೀರು ಈ ಭೂಮಿ ಮೇಲೆ ಬಿದ್ದು ಹೊಳೆಯಾಗಿ ಹರಿದ್ರು ಕೂಡ ಆ ದೇವರಿಗೆ ಕಣ್ಣಿಲ್ಲ ಅಣ್ಣ. ಆ ದೇವರಿಗೆ ಕಣ್ಣಿಲ್ಲ. ಇಂಥ ಪಾಪಿಗಳ ಕೃತ್ಯ ಕಣ್ಣಿಂದ ನೋಡಲಾಗದೆ ಕಣ್ಣು ಮುಚ್ಚಿಕೊಂಡಿದ್ದರಮ್ಮ ದೇವರು ದೇವತೆಗಳು. ಅಣ್ಣ, ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಅಣ್ಣ. ಅಯ್ಯೋ ತಂಗಿ, ನನ್ನ ತಂಗಿ ಸಂಕಟದಿಂದ ನೆರಳುತ್ತಾ ಇದ್ದಾಳೆ. ಅವಳಿಗೆ ತುತ್ತನ್ನ ಸಿಗಲಾಯಿತೇ ಈ ಜಗದಲ್ಲಿ. ಹಸಿವು ತಾಳಲಾರದೆ ನೆರಳುತ್ತಾ ಇರುವ ಅಮ್ಮ ತಾಯಿ, ಭಿಕ್ಷೆ ಬೇಡಿ ಪುಣ್ಯ ಕಟ್ಟಿಕೊಳ್ಳಿ ಬಡವರೇ. ಭಿಕ್ಷೆ ನೀಡಿಪ್ಪ, ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಳ್ಳಿ ನನ್ನಪ್ಪ. ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಳ್ಳಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ.
ಗೆಳತಿ